ಇನ್ನು A2 ವಿಚಾರಕ್ಕೆ ಬರೋಣ ನಾವು. ಈ ವ್ಯಕ್ತಿಯ ಪಾತ್ರ, ಆತ ರಚಿಸಿದ ಬೃಹನ್ನಾಟಕ ಹೇಳ್ತೀವಿ ಮಾಹಿತಿ. A2 ಮಹೇಶ್ ಶೆಟ್ಟಿ ತಿಮರೋಡಿ ಇಡೀ ಪಿತೂರಿಯ ರೂವಾರಿ. ಚಿನ್ನಯ್ಯನಿಗೆ ಆಮಿಷ ಒಡ್ಡಿ ದೂರನ್ನ ಕೊಡಿಸಿರುವ ಆರೋಪ ಕೂಡ ಈ ವ್ಯಕ್ತಿ ಮೇಲಿದೆ. ಬಾಯಿ ಬಿಟ್ರೆ ಸಾಕು, ಪುಂಕಾನುಪುಂಕವಾಗಿ ತಾನೇ ಹೆಣ ಉಳ್ಬೇಕಾದ್ರೆ ನೋಡ್ತಿದ್ದೆ ಅನ್ನೋ ರೀತಿ ಕತೆ ಕಟ್ಟಿದ್ದ ವ್ಯಕ್ತಿ ಈಗ ಆರೋಪಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಒಳಸಂಚು ರೂಪಿತವಾಗಿತ್ತು. ಈ ವ್ಯಕ್ತಿಗೆ ಸೇರಿದ್ದ ಫಾರ್ಮ್ ಹೌಸ್ ಇತ್ತಲ್ವಾ, ಅಲ್ಲಿ ರಿಪಬ್ಲಿಕ್ ಆಫ್ ತಿಮರೋಡಿ ಅನ್ನೋ ರೀತಿಯಲ್ಲಿ ಚಟುವಟಿಕೆಗಳಾಗ್ತಾ ಇತ್ತು. ಯಾರು ಪೊಲೀಸ್ನವರು ಎಂಟ್ರಿ ಕೊಡ್ತಿರ್ಲಿಲ್ಲ ಅಲ್ಲಿಗೆ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ ಮಾಡುವ ದುರುದ್ದೇಶ ಈ ವ್ಯಕ್ತಿಗಿತ್ತು. ಯಾಕೆ ಅಂತ ಕೇಳಿದ್ರೆ, ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೊಳ್ಬೇಕು, ಅಲ್ಲಿಗೆ ಬರೋ ಜನ ಇವನು ಕಟ್ಟಿಸ್ತಾ ಇರುವಂತಹ, ಇವನು ಹೇಳ್ಕೊಳ್ತಾನೆ ದೈವಸ್ಥಾನ ಅಂತ, ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ, ಅಲ್ಲಿಗೆ ಬರಬೇಕು ಅನ್ನೋದು ಇವನು ಉದ್ದೇಶ. ಧರ್ಮಾಧಿಕಾರಿ ಪಟ್ಟದಲ್ಲಿ ನಾನು ಕೂತ್ಕೊಳ್ಬೇಕು ಅನ್ನೋದು ಇವನು ಉದ್ದೇಶ ಆಗಿತ್ತು. ಹೀಗಾಗಿ ಚಿನ್ನಯ್ಯನಿಗೆ ಆಮಿಷ ಒಡ್ಡಿ ದೂರನ್ನ ಕೊಡಿಸಿರುವ ಆರೋಪ ಈ ವ್ಯಕ್ತಿ ಮೇಲಿದೆ. ಯಾವುದೋ ತಲೆ ಬುರುಡೆಯನ್ನ ಚಿನ್ನಯ್ಯನೇ ಹೂತಿದ್ದ ಬುರುಡೆ ಅಂತ ಬಿಂಬಿಸುವ ಪ್ರಯತ್ನವನ್ನ ಕೂಡ ಇದೇ ವ್ಯಕ್ತಿ ಮಾಡಿದ್ದ. ಅನನ್ಯ ಭಟ್ ಪಾತ್ರ. ಅನನ್ಯ ಭಟ್ ಯಾರು? ಭಟ್ ಅನ್ನೋ ಸರ್ನೇಮ್ ತಂದು ಅಲ್ಲಿ ಬ್ರಾಹ್ಮಣರನ್ನ ಎತ್ಕಟ್ಟೋ ಕೆಲಸ ಎಷ್ಟು ನೀಟಾಗಿತ್ತು ಗೊತ್ತಾ? ಇಲ್ಲದ ಮಗಳನ್ನ ಹುಟ್ಟಿಸಿ ಆಕೆಗೆ ನಾಮಕರಣ ಅನನ್ಯ ಭಟ್ ಅಂತ ಮಾಡಿ ಆಕೆಗೆ MBBS ಓದಿಸಿ ಕೊನೆಗೆ ಆಕೆಯನ್ನು ಮಿಸ್ ಮಾಡಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೂಡ ಆಯಿತು, ಕಂಪ್ಲೇಂಟ್ ಕೊಡೋಕೆ ಹೋದೆ ಅಂತ ಕತೆ ಕಟ್ಟಿ, ಅವಳು ಕಾಣೆ ಆಗಿರೋ ಕತೆ ಕಟ್ಟಿ ಕೊನೆಗೆ ಅವಳನ್ನು ಕೊಂದೇ ಹಾಕ್ಬಿಟ್ರು ಅಂತ ಕತೆ ಕಟ್ಟಿದ ವ್ಯಕ್ತಿಗಳು ಇವರೇ. ತಿಮರೋಡಿ ಮಾತು ಕೇಳಿ ಮಗಳು ಕಾಣೆ ಆಗಿದ್ದಾಳೆ ಅಂತ ಸುಜಾತ ಭಟ್ ಕೂಡ ದೂರು ಕೊಟ್ಟಿದ್ದು, ಕೈ ಮುಗಿದಿದ್ದು, ಕಚೇರಿಗೆ ಎಂಟ್ರಿ ಕೊಡಬೇಕಾದ್ರೆ ಕಾಲಿಗೆಲ್ಲ ಬಿದ್ದಿದ್ದು ನಾವು ನೋಡಿದ್ವಿ. ಆಮೇಲೆ ಯಾವುದೋ ಫೋಟೋ ತೋರಿಸಿದ್ದು. ಆಕೆ ಹಿನ್ನೆಲೆಯನ್ನು ಕೂಡ ನಾವು ಕೆದಕಬೇಕಾಯಿತು. ಯಾಕಂದರೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂದರೆ ಯಾರು ಸುಮ್ಮನೆ ಇರ್ತಾರೆ? ಸೊ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಅಂದ್ಕೊಂಡು ಹೊರಟವರಿಗೆ ಸಿಕ್ಕಿದ್ದು ಈಕೆಯ ಸುಳ್ಳಿನ ಜಾತಕ. ಇದರ ರೂವಾರಿ ಯಾರು ಕೇಳಿದ್ರೆ ಅಗೇನ್ ಈ ತಿಮರೋಡಿ ಮತ್ತು ಗ್ಯಾಂಗ್. ತಿಮರೋಡಿ ಕೃತ್ಯದ ಬಗ್ಗೆ ವಿವರವಾಗಿ SIT ಉಲ್ಲೇಖ ಮಾಡಿದೆ. ಹೇಗೆ ಯಾವ್ಯಾವ ಟೈಮು ಎಷ್ಟೆಷ್ಟು ವರ್ಷ ತಗೊಂಡ್ರು ಇವರು ಅಂತ. ಯಾಕಂದರೆ 1 ವರ್ಷದ ಹಿಂದಿನ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಇವರೆಲ್ಲ ಹೇಳ್ತಾರೆ ಕೂತಿರೋದೆಲ್ಲ ಆಚೆ ಬರುತ್ತೆ ಅಂತ. ಸೊ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಒಂದು ಸಮೂಹ ಸನ್ನಿಯನ್ನು ಸೃಷ್ಟಿ ಮಾಡಿ ಇಲ್ಲದೆ ಇರುವಂತಹ ಕೆಲವು ಸ್ವಾಸ್ಥ್ಯ ಕೆಡಿಸುವಂತಹ ಕೆಲ ವಿಚಾರಗಳನ್ನ ಹಬ್ಬೋದ್ರಲ್ಲಿ ಇವರೆಲ್ಲ ಸಕ್ಸಸ್ ಆದ್ರು. ನರೇಟಿವ್ ಬಿಲ್ಡ್ ಮಾಡೋದ್ರಲ್ಲಿ ಸಕ್ಸಸ್ ಆದ್ರು. ಇವ್ರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಆಶ್ಚರ್ಯದಾಯಕ ವಿಚಾರಗಳು ಹೇಗೆ ರಿವೀಲ್ ಆಗಿದೆ ಅಂತ. ಮಮತಾ, ಪ್ರಮುಖವಾಗಿ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಂಥ SIT ಅಧಿಕಾರಿಗಳು ಅವರ ಹೇಳಿದಂತೆ, ಯಾಕೆಂದರೆ ಪ್ರಾಥಮಿಕ ಹಂತದಲ್ಲಿ ಏನು ಸರ್ಕಾರ ಪ್ರಕರಣದ ತನಿಖೆಯನ್ನು ವಹಿಸಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಸಂದರ್ಭದಲ್ಲಿ ಚಿನ್ನಯ್ಯ ಯಾವ್ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ, ಜೊತೆಗೆ ಆತ ತೋರಿಸೋಂಥ ಜಾಗಗಳೇನಿತ್ತು ಅದನ್ನೆಲ್ಲ ಕೂಡ ಅಗೆಯುವಂಥದ್ದು, ಜೊತೆಗೆ ಸಾಕ್ಷಿಗಳನ್ನು ಹುಡ್ಕುವಂಥ ಕೆಲಸಗಳು, ಜೊತೆಗೆ ಮೂಳೆಗಳನ್ನು ಹುಡ್ಕುವಂಥದ್ದು, ಅಸ್ಥಿಪಂಜರಗಳೇನಿತ್ತು ಅದನ್ನೆಲ್ಲ ಕ್ರೋಢೀಕರಿಸುವಂಥ ಒಂದು ಕೆಲಸಗಳನ್ನು ಮಾಡ್ತಾಯಿದ್ರು. ಮೊದಲನೇ ಹಂತವಾಗಿ SIT ಅಧಿಕಾರಿಗಳು ಅಂದ್ಕೊಂಡಿದ್ದಂಥದ್ದು ಏನಾದರೂ ಸಾಕ್ಷ್ಯಗಳೇನಾದರೂ ಸಿಕ್ಕಿದ್ರೆ ಇವರು ಮಾಡಿರುವಂಥ ಆರೋಪಗಳಿಗೆ ಪೂರಕವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಹುಡುಕಾಟವನ್ನು ನಡೆಸಿದ್ರು. ಸರಿಸುಮಾರು 17 ಪ್ರದೇಶಗಳಲ್ಲಿ ಏನು ಗುಂಡಿಯನ್ನು ತೆಗಿತಾರೆ, ಗುಂಡಿಯನ್ನು ತೆಗೆದ್ರು ಕೂಡ ಎಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ಕೋದಿಲ್ಲ. ಸಿಕ್ಕಂಥ ಅಸ್ಥಿಪಂಜರಗಳೆಲ್ಲ ಕೂಡ ಏನು ಗಂಡಸಿನ ಪುರುಷರ ಅಸ್ಥಿಪಂಜರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಆತ ತಂದಂಥ ಬುರುಡೆ ಏನಿತ್ತು ಅದು ಕೂಡ ಏನು ಬಂಗ್ಲೆಗುಡ್ಡದ ಮೇಲ್ಭಾಗದಲ್ಲೇ ಪತ್ತೆಯಾದಂಥ ಒಂದು ಅಸ್ಥಿಪಂಜರ ಅಂದ್ರೆ ಬುರುಡೆ ಅನ್ನೋದು ಫೈಂಡ್ ಔಟ್ ಆಗೋಂಥದ್ದು. FSLನಲ್ಲಿ ಕೂಡ ಒಂದು ವರದಿಯೇ ಬರುತ್ತೆ, ಅದು ಕೂಡ ಪುರುಷನದ್ದೇ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಚಿನ್ನಯ್ಯ ಬುರುಡೆನ ತರುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು, ನಾನೇ ಹೂತಿಟ್ಟಂಥ ಶವ ಇದು ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಅದಾದ ಬಳಿಕ ನನ್ನ ಕೈಲಿ ಈ ಶವವನ್ನು ಉಳಿಸಿದ್ರು ಅಂತ ಹೇಳಿದ್ರು. ಅದಾದ ಬಳಿಕ ಆ ಬುರುಡೆ ಏನಿತ್ತು ಆ ಬುರುಡೆ ನಾನು ತರ್ತಾ ಇದ್ದೀನಿ ಅಂತೇಳಿ ಪೊಲೀಸರ ಮುಂದೆ ಕೊಟ್ಟಿದ್ದ. ಅದಾದ ಬಳಿಕ ಪೊಲೀಸರಿಗೆ ಅದರ ಬಗ್ಗೆ ಎಲ್ಲ ಕನ್ಫರ್ಮೇಷನ್ ಆಗುತ್ತೆ, ಅದು ಎಷ್ಟು ವಯಸ್ಸಿಂದು, ಪುರುಷರದ್ದ ಅಥವಾ ಮಹಿಳೆಯದ್ದ ಅನ್ನೋದು ಕನ್ಫರ್ಮ್ ಆದ ಬಳಿಕ ಆತನನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಯಾಕಂದ್ರೆ ಆತ ಕೊಟ್ಟಂತ ಹೇಳಿಕೆಗಳೆಲ್ಲ ಸಂಪೂರ್ಣವಾಗಿ ಸುಳ್ಳು, ಆತನ ಕಪಟ ನಾಟಕ ಏನಿತ್ತು ಅದೆಲ್ಲ ಕೂಡ ಅನಾವರಣ ಆದ ಬಳಿಕ, ಅದು ಏನು ತಂತ್ರಜ್ಞಾನದ ಮೂಲಕವೇ ಬಯಲಾದ ಬಳಿಕ ಆತನ ಬಂಧನಕ್ಕೊಳಪಡಿಸ್ತಾರೆ. ಬಂಧನಕ್ಕೊಳಪಡಿಸಿ
ಆತನಿಂದ ಬೇರೆ ಬೇರೆ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು, ಅದಾದ ನಂತರ ಏನು ವಿಠಲ್ ಗೌಡ ಇರ್ಬೋದು, ಜಯಂತ್ ಇರ್ಬೋದು ಮತ್ತು ಸುಜಾತ ಭಟ್ ಇರ್ಬೋದು, ಇವರೆಲ್ಲರ ಪಾತ್ರ ಮತ್ತು ಅವರ ಮನೆಯಲ್ಲಿ ಎಷ್ಟು ದಿನಗಳ ಕಾಲ ಇದ್ದೆ, ಜೊತೆಗೆ ಹಣವನ್ನು ಆತನಿಂದ ಪಡ್ಕೊಂಡಿದ್ರು, ಆತನಿಗೆ ಹಣದ ಅಂಶ ಸರಿಸುಮಾರು 2,25,000 ಹಣವನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಅದಾದ ನಂತರ ಸುಜಾತ ಭಟ್ಗೂ ಕೂಡ ಅನನ್ಯ ಭಟ್ನ ಏನು ಪಾತ್ರವನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಆ ಹೇಳಿಕೆಗಳನ್ನು ಕೊಡಲಿಕ್ಕೆ 10,000 ಹಣವನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆಂದರೆ ಸುಜಾತ ಭಟ್ಗೆ ಯಾವುದೇ ರೀತಿಯ ಆರ್ಥಿಕ ಬೆಂಬಲಗಳಿರಲಿಲ್ಲ, ಜೊತೆಗೆ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಅಂಥ ಮಹಿಳೆಯನ್ನ ಕರ್ಕೊಂಡು 10,000 ಕೊಟ್ಟರೆ ಆಕೆಗೆ ಆಶ್ರಯವನ್ನು ಕೊಟ್ಟರೆ ಏನೋ ಅಂದ್ಕೊಂಡಿದ್ದಂತಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು ಅಂತೇಳಿ ಸುಜಾತ ಭಟ್ ಅದನ್ನ ನಿರೀಕ್ಷೆಯನ್ನು ಇಟ್ಕೊಂಡು ಈ ರೀತಿಯ ಸುಳ್ಳನ್ನು ಹೇಳಿದಾಳೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಪ್ರತಿಯೊಬ್ಬ ಆರೋಪಿಗಳ ಪಾತ್ರ ಯಾವ್ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಅನಾವರಣವನ್ನ ಮಾಡಿರುವಂಥದ್ದು. ಮಮತಾ, ಮುರಳಿ ಹಾಗೆ ಸಂಪರ್ಕದಲ್ಲಿರಿ. ಇದನ್ನ ಯಾಕೆ ನಾವು ಇಷ್ಟು ಕ್ಯಾರಿ ಮಾಡ್ತಿದೀವಿ ಅಂದ್ರೆ ಜಾತಿಗಳ ನಡುವೆ ಇವರು ಸಂಘರ್ಷವನ್ನ ತಂದಿದ್ರು ಈ ಬುರ್ಡೆ ಗ್ಯಾಂಗ್ನವರು. ಮುಂದಕ್ಕೆ ಹೇಳ್ತೀನಿ ನಾನು ಅದನ್ನ.